ನನ್ನ ಪ್ರೀತಿಯ ವೀಕ್ಷಕರಿಗೆ ಪ್ರೀತಿಯ ಸ್ವಾಗತ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ವಿಡಿಯೋಗೆ ಎಲ್ರಿಗೂ ಸ್ವಾಗತ. ಏನು ಗೊತ್ತಾ, ಇವತ್ತು ಮನೆಯಲ್ಲಿ ಮೂಲಂಗಿ ಸಾರು ಮಾಡೋಣ ಅಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೆ. 4 ಟೊಮೆಟೊ, 2 ಈರುಳ್ಳಿ, ಆಮೇಲೆ ಸ್ವಲ್ಪ ಕಾಯಿ, ಇದನ್ನ ರೆಡಿ ಮಾಡ್ಕೊಂಡೆ. ಇನ್ನೊಂದು ಕಡೆ ಕುಕ್ಕರಲ್ಲಿ 1 ವಿಸಲ್ ಕೂಗಿಸ್ಕೊಂಡಿದ್ದೆ. ಬರೀ ಬೇಳೆ ಹಾಕ್ಬಿಟ್ಟು ಅದ್ರ ಜೊತೆಗೆ ಮೂಲಂಗಿ ಹೀರೆಕಾಯಿ ವಿಸಲ್ ಆರಿದ್ಮೇಲೆ ಮೂಲಂಗಿ ಹೀರೆಕಾಯಿ ಹಾಕ್ಬಿಟ್ಟು ಬೇಯಿಸ್ಕೊತಾ ಇದ್ದೀನಿ. ಈ ಕಡೆ ಮಾಮೂಲಿ ರುಬ್ಬೇಕಲ್ಲ, ಅದಕ್ಕೆ ಖಾರ ಪುಡಿ ಸೇರಿಸ್ಕೊಂಡು ಅದನ್ನ ರುಬ್ಕೊಳ್ಳೋಣ. ಈಗ ನೋಡಿ, ಇದು ಚೆನ್ನಾಗಿ ತರಕಾರಿ ಎಲ್ಲ ಬೆಂದದೆ. ಈಗ ರುಬ್ಬಿರೋ ಮಸಾಲೆ ಸೇರಿಸ್ಕೊಳ್ಳೋಣ. ಅಂದರೆ ಏನು ಗೊತ್ತಾ, ಇದು ಮೂಲಂಗಿ ಸಾಂಬಾರಿಗೆ ಖಾರ ಪುಡಿ ಕಮ್ಮಿ ಹಾಕಬೇಕು. ಯಾಕೆ ಅಂದರೆ ಮೂಲಂಗಿಲೇ ಇರ್ತದೆ ಖಾರದ ಅಂಶ. ಈಗ ಹಾಗೆ ಮಾಮೂಲಿ ತಿಂದು ನೋಡೋದ, ಮೂಲಂಗಿ ತಿಂದಾಗ ಅದು ಖಾರ ಅನಿಸ್ತದೆ ಅಲ್ವಾ. ಈಗ ಮಾಮೂಲಿ ಬಾಕಿ ಟೈಮಲ್ಲಿ ಹಾಕ್ಬಿಟ್ಟು ಮಾಡ್ತೀವಲ್ಲ, ಅಷ್ಟೇ ಖಾರ ಪುಡಿ ಹಾಕಿದ್ರೆ ಸಾಂಬಾರು ಖಾರ ಆಗೋಯ್ತದೆ. ಅದಕ್ಕಿಂತ ಮಾಮೂಲಿ ಡೈಲಿ ಎಷ್ಟು ಯೂಸ್ ಮಾಡ್ತಿರೋ ಮೂಲಂಗಿ ಸಾಂಬಾರಿಗೆ 1 ಸ್ಪೂನ್ ಕಮ್ಮಿಯಾಗಿ ಯೂಸ್ ಮಾಡಿದ್ರು ಚೆನ್ನಾಗಿ ಬರುತ್ತೆ, ಸೂಪರಾಗಿ ಬರುತ್ತೆ ಮಾತ್ರ. ನಾನು ಇಲ್ಲಿ ಬೇಳೆ ಜೊತೆಗೆ ಮೂಲಂಗಿ ಹೀರೆಕಾಯಿ ಹಾಕ್ಬಿಟ್ಟು ಹಾಕಿದ್ದೀನಿ. ಇವಾಗ ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ, ಬೇಯ್ತಾಯಿತ್ತು ಚೆನ್ನಾಗಿ. ಎಲ್ಲ ಬೇಯಕ್ಕೆ ಬಿಡಬೇಕು. ಇವಾಗ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ಫಸ್ಟು ಕುಟ್ಟಣಿಗೆಯಲ್ಲಿ ಮಾಮೂಲಿ ಈರುಳ್ಳಿ, ಬೆಳ್ಳುಳ್ಳಿ ಎರಡನ್ನೂ ಚೆಂದಾಗಿ ಕುಟ್ಕೊತಾ ಇದ್ದೀನಿ. ಇವಾಗ ಎಲ್ಲನೂ ಕುಟ್ಟು ರೆಡಿ ಮಾಡ್ಕೋಬೇಕು. ಆಮೇಲೆ ಏನು ಗೊತ್ತಾ, ಈ ಕಟ್ ಮಾಡೋಕ್ಕೋದ್ಕಿಂತ ಕುಟ್ಟಿದ್ರೆ ಚೆನ್ನಾಗಿರುತ್ತೆ. ಒಗ್ಗರಣೆ ಮಾಡೋಕ್ಕೆ ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲನೂ ಕುಟ್ಟಣಿಗೆಯಲ್ಲಿ ಕುಟ್ಬಿಟ್ಟು ಮಡಿಕೊಬಿಟ್ರೆ ಚೆನ್ನಾಗಿರುತ್ತೆ. ಆಮೇಲೆ ಯಾರೋ ಮನೆಗೆ ಬಂದರು, ಅವ್ರಿಗೆ ಟೀ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಶುಂಠಿ ಟೀ ಮಾಡ್ತಾಯಿದ್ದೀನಿ. ಮೊದಲಿಗೆ ನೀರು ಮಡಿಕೋಬೇಕು. ಈ ಥರ ಮಾಡಿದ್ರೆ ಸಖತ್ತಾಗಿರ್ತದೆ ನೋಡಿ. ನೀರು 1 ಲೋಟದಷ್ಟು ನೀರು ಹಾಕ್ಕೊಂಡು 1 ಸ್ಪೂನು ಟೀ ಪುಡಿ ಹಾಕಿದ್ದೀನಿ. ಅದನ್ನ ಚೆಂದಾಗಿ ಮಳ್ಳಕ್ಕೆ ಬಿಡಬೇಕು ನೋಡಿ. ಇವಾಗ ಮಳ್ತೈತೆ. ಈ ಸಮಯದಲ್ಲಿ ಸ್ವಲ್ಪ ಶುಂಠಿ ಹಾಕ್ಬಿಟ್ಟು ಅದು ಚೆಂದಾಗಿ ಬೇಯಬೇಕು. ಇವಾಗ ಇದು ಚೆಂದಾಗಿ ಟೀ ಪುಡಿ ಹಾಕಿರ್ತೀವಲ್ಲ, ಚೆಂದಾಗಿ ಕುದ್ದ ಮೇಲೆ ಹಾಲು ಹಾಕಬೇಕು. ಕೆಲವ್ರು ಒಂಥರ ಮಾಡ್ತಾರೆ, ಏನಂದ್ರೆ ಹಾಲು, ಟೀ ಪುಡಿ, ಸಕ್ಕರೆ ಎಲ್ಲ ಒಟ್ಟಿಗೆ ಹಾಕಿ ಮಡಗ್ಬಿಟ್ಟು ಆಮೇಲೆ ಸುಮ್ಮನೆ ಸ್ವಲ್ಪ ಹೊತ್ತು ಬೇಯಿಸ್ಬಿಟ್ಟು ಬಿಟ್ಕೊಂಡು ಕುಡಿತಾರೆ. ಅದಕ್ಕಿಂತ ಈ ಥರ ಟ್ರೈ ಮಾಡಿ ನೋಡಿ. ಇವಾಗ ಚೆನ್ನಾಗಿ ಮಳ್ಳಿರೋದಕ್ಕೆ ಟೀ ಪುಡಿ ಎಲ್ಲ ಚೆನ್ನಾಗಿ ಬೆಂದೈತೆ. ಇದಕ್ಕೆ ಹಾಲು ಸೇರಿಸ್ಕೊಳ್ಳೋದು. ಇವಾಗ ಚೆಂದಾಗಿ ಮಿಕ್ಸ್ ಮಾಡಿಬಿಟ್ಟು ಬೇಯಿಸೋಣ. ಇನ್ನೂ ಸಕ್ಕರೆ ಆ್ಯಡ್ ಮಾಡಿಲ್ಲ ನೋಡಿ. ಈ ಕಡೆ ಮೂಲಂಗಿ ಸಾಂಬಾರು ಚೆನ್ನಾಗಿ ಬೇಯ್ತೈತೆ. ಮೂಲಂಗಿ ಹೀರೆಕಾಯಿ ಸಾರು ನೋಡಿ. ಟೀನೂ ರೆಡಿ ಆಯಿತು. ಇವಾಗ ಇದಕ್ಕೆ ಸಕ್ಕರೆ ಸೇರಿಸ್ಕೊಳ್ಳೋಣ, 1 ಸ್ಪೂನು. ಅದನ್ನ ಆಫ್ ಮಾಡೋ ಸಮಯದಲ್ಲಿ ಸಕ್ಕರೆ ಹಾಕಬೇಕು, ಇಲ್ಲಾಂದರೆ ಅದ್ರ ಫ್ಲೇವರ್ ಜಾಸ್ತಿ ಬರೋದು. ಸಕ್ಕರೆ ಸ್ಪೀಡ್ ಜಾಸ್ತಿ ಆದಂಗೆ ಅನಿಸ್ತದೆ. ಎಲ್ಲ ಬೆಂದಾದ್ಮೇಲಿಂದ ಸಕ್ಕರೆ ಹಾಕ್ಕೊಳ್ಳೋದ್ರಿಂದ ಒಂಥರ ಚೆನ್ನಾಗಿ ಸೂಪರಾಗಿ ಬಂದಿರ್ತದೆ. ಸಖತ್ತಾಗಿತ್ತು ಟೀ ನಿಜಕ್ಕೂ. ನೀವು ಇದೊಂಥರ ಈ ಥರದಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿ, ಇಷ್ಟ ಆಗ್ಬೋದು. ಇವಾಗ ರೆಡಿ ಆಯಿತು ಟೀ. ಇವಾಗ ಲೋಟಕ್ಕೆ ಬಿಟ್ಕೊಂಡು ಆಮೇಲೆ ನೀವು ಕೇಳ್ತಿದ್ರಿ ಯಾವ ಥರ ಟೈಮ್ ಮಾಡ್ಕೊತೀರ, ವೀಡಿಯೋ ಮಧ್ಯದಲ್ಲಿ ಅಡುಗೆ ಮಾಡಬೇಕು, ಮನೆ ಕೆಲಸ ಮಾಡಬೇಕು, ಇವೆಲ್ಲನೂ ಹೆಂಗೆ ಮಾಡ್ಕೊತೀರಾ ಅಂತ. ಏನಪ್ಪ ಅಂದರೆ, ಮಾಮೂಲಿ ಬೆಳಿಗ್ಗೆ ಹೊತ್ಲಂತ ಎದ್ಬಿಟ್ಟು 1-2 ವೀಡಿಯೋ ಮಾಡ್ಕೊಳ್ತೀನಿ. ಅವತ್ತೇ ವೀಡಿಯೋ ಮಾಡೋದು ನಾನು. ಯಾಕೆ ಅಂದರೆ ನೈಟು ಹಿಂದ್ಲು ದಿವಸ ಅಂದರೆ ಮಾಮೂಲಿ ದಿನಕ್ಕೆ 8 ವೀಡಿಯೋ ಮಾಡಬೇಕಲ್ಲ, ಆ ವೀಡಿಯೋ ಮಾಡೇ ಸುಸ್ತಾಗಿರ್ತದೆ. ಇನ್ನು ಈ ವಿಡಿಯೋ ಎಲ್ಲಿ ಮಾಡೋಕ್ಕಾಯ್ತದೆ, ಈ ತಿರ್ಗಿ ಎಕ್ಸ್ಟ್ರಾ ಮಾಡ್ಕೊಂಡು ಇಟ್ಕೊಳಕ್ಕಂತೂ ಆಯ್ಕಿಲ್ಲ. ಅಲ್ಲಿ ವೀಡಿಯೋ ಅಲ್ಲೇ ಮಾಡೋದು ನಾನು. ಆದ್ದರಿಂದ ಬೆಳಗ್ಗೆ ಹೊತ್ತು ಎದ್ಬಿಟ್ಟು 2-3 ವೀಡಿಯೋ ಮಾಡ್ಕೊಳ್ತೀನಿ. 6 ಗಂಟೆಗೆ ಎದ್ಬಿಡ್ತೀನಿ, 8 ಗಂಟೆ ಗಂಟಲು ವೀಡಿಯೋ ಮಾಡಬೇಕು. ಅಂದರೆ ಎಕ್ಸ್ಪರ್ಟ್ ಎಲ್ಲ ಕೊಟ್ಕೊಳ್ಳೋಕ್ಕೆ ಆಮೇಲೆ ಅದನ್ನ ಎಕ್ಸ್ಪರ್ಟ್ಗೆ ಇಟ್ಟು ಸೇವ್ ಮಾಡಿ ಅಪ್ಲೋಡ್ ಮಾಡೋದೆಲ್ಲ ಟೈಮು ಅದ್ರ ಪಡ್ಗದು ಫೋನ್ ಇಟ್ಬಿಡ್ತೀನಿ, ಅದ್ರ ಪಡ್ಗದು ಆಯ್ತಾ ಇರ್ತದೆ. ಇವಾಗ ನೋಡಿ, ಎಣ್ಣೆ ಬಿಟ್ಟು ಇದು ಸಾಸಿವೆ ಕಾಳು, ಕರ್ಬೇವಿನ ಸೊಪ್ಪು ಜಜ್ಜಿ ಇಟ್ಕೊಂಡಿದ್ವಲ್ಲ, ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿದ್ದೀನಿ ಎಣ್ಣೆ ಜೊತೆಗೆ. ಇವಾಗ ಅದನ್ನ ಸಾಂಬಾರೊಳಗೆ ಸೇರಿಸ್ಕೊಳ್ಳೋಣ. ಮೂಲಂಗಿ ಸಾರಂತೂ ಸಖತ್ತಾಗಿ ಬಂದಿತ್ತು ಮಾತ್ರ. ಎಷ್ಟು ಪರ್ಫೆಕ್ಟಾಗಿ ಬಂದಿತ್ತು ಅಂದರೆ. ಆಮೇಲೆ ಉಪ್ಪು ಹಾಕಿರೋದು ಹೇಳಿದನ ಕಣೆ, ಏನೋ ಗೊತ್ತಿಲ್ಲ. ಉಪ್ಪು ಹಾಕೊಂಡು ಆವಾಗಲೇ ಅದೇನು ತೋರಿಸೋದನ್ನ ಏನೋ ಇದರಲ್ಲಿ ಬಂದಿದ್ದು ಏನೋ ಗೊತ್ತಿಲ್ಲ, ಒಟ್ಟಿಗೆ ಉಪ್ಪು ಹಾಕೊಂಡಿದ್ದೀನಿ ಬೇಯಬೇಕಾದ್ರೆ. ಆಮೇಲೆ ಏನು ಗೊತ್ತಾ, ಇವಾಗ ಬೆಂದೈತೆ. ಅವಾಗ ಇದನ್ನ ಇದ್ರೊಳಗೆ ಹಾಕೊಂಡ್ರೆ ಮೂಲಂಗಿ ಸಾಂಬಾರು ರೆಡಿ ಆಯ್ತದೆ. ಆಮೇಲೆ ಏನು ಅಂದರೆ,
ಬೆಳಿಗ್ಗೆ ನೈಟು ಸ್ವಲ್ಪ ಲೇಟಾಗಿ ಮಲ್ಬಿಟ್ರೆ ಬೆಳಿಗ್ಗೆ ಹೊತ್ತಿಗೆ ಈ ವಿಡಿಯೋ ಮಾಡೋಕ್ಕೆಲ್ಲ ಹಿಂಸೆ ಆಗೋಯ್ತದೆ. ಅದಕ್ಕೆ ಒತ್ಲಂತಾನೆ ಮನಿಕೋಬೇಕು, ಒತ್ಲಂತಾನೆ ಹೇಳಬೇಕು. ಆಮೇಲೆ ಏನು ಗೊತ್ತಾ, ವೀಡಿಯೋಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತಾರೆ. ನನಗೆ ನಿಜವಾಗ್ಲೂ ಬೇಜಾರಾಯ್ತದೆ ಅವ್ರನ್ನ ಕಾಯ್ಸೋಕ್ಕೆ. ಅದಕ್ಕೆ ನನಗೆ ಟೈಮ್ ಪ್ರಕಾರ ಮಾಡಿಬಿಟ್ರೆ ಒಂಥರ ಖುಷಿ ನೆಮ್ಮದಿ ಇರ್ತದೆ ನನಗೂ. ಇವಾಗ ನೋಡಿ ಮೂಲಂಗಿ ಹೀರೆಕಾಯಿ ಬೇಳೆ ಸಾಂಬಾರು ರೆಡಿ ಆಗೈತೆ. ಮತ್ತು ಸಾಂಬಾರು ಮಾತ್ರ ಸಖತ್ತಾಗಿ ಬಂದಿತ್ತು. ಅದೇ ಏನಂದರೆ ಮೂಲಂಗಿ ಸಾಂಬಾರಿಗೆ ಸ್ವಲ್ಪ ಖಾರ ಪುಡಿ ಕಮ್ಮಿ ಆದರೆ ಸರಿ ಆಯ್ತದೆ. ಭುವನು ಸಾಂಬಾರು ಹೆಂಗಿರೋದು? ಮೂಲಂಗಿ ಸಾರು ಸುಮಾರಾಗಿದ್ದದು ಸೂಪರಾಗಿದ್ದದು. ಒಪ್ಕೊಂಡ ಚೆನ್ನಾಗಿ ಮಾಡ್ತೀನಿ ಅಂತ. ಅಯ್ಯೋ ಬೇಡ, ಜೊತೆ ಕರ್ಕೊಬೇಡ, ಹೊಡೆದ್ಬಿಡ್ತೀನಿ. ಬೇಡ ಕಣವ, ಬೈ ಕಡೆಗೆ ಟೇಬಲ್ ಬಾ, ಬೆಲ್ಲಿ ತ ಕುತ್ಕೊಂಡು ನೋಡಿ. ಏನು ವೈಟಿಗೆ ಆಗ್ಬಿಟ್ಟದ ನೋಡಿ, ನೀರು ಇಸ್ಕೊಂಡು ಬುಯ್ಯಿ. ಒಂದರ ಎರಡು ಇವು ಮೊಟ್ಟೆ ಕೋಳಿ 2 ಸ್ಥಾನ ರೀ ಮಾಡಿಸಿದ್ದು. ಏನು ಹಿಂಗೆ ಕ್ಯೂಟಾಗಿ ಕಾಣ್ತದೆ. ಯಾವ ಪಾರ್ಲರ್ ಕಾಸನೆ ಕೊಡಂಗಿಲ್ಲ ನೋಡಿ. ಏಯ್ ಇದು ನೋಡಿಲಿ, ನಡ್ರಿ ಊಟ ಮಾಡಿರಿ ಮಾಡಕ್ಕೆ. ಏನಾಗ್ತಿದ್ಯವ? ಏನಾಗ್ತಿದೆ? ಏಯ್ ಆಲೂಗಡ್ಡೆ ಅದು ಮೂಲಂಗಿ ತಿನ್ನಬೇಕು ತಾನೆ. ಚೆನ್ನಾಗಿ ಕೈ ತೊಳ್ಕೊ. ಸರಿ ಕಣ್ರಪ್ಪ, ಇವತ್ತಿನ ವೀಡಿಯೋ ಇಷ್ಟ ಆಗಿತ್ತು. ಹಂಗೆ ವೀಡಿಯೋ ಹೇಗೆ ಅನಿಸ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ವೀಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ದಯವಿಟ್ಟು ಎಲ್ಲರೂ ಹೆಚ್ಚು ಸಪೋರ್ಟ್ ಮಾಡಿ. ಬರಲಾ? ನಮಸ್ಕಾರ.